ಇನ್ನು ಸಿಂಗರ್ ಸೋನು ನಿಗಮ್ ಅವರು ಒಂದು ಹೇಳಿಕೆಯಿಂದ ವಿವಾದಕ್ಕೆ ಈಡಾಗಿದ್ರು. ಆದರೆ ಈಗ ಆ ವಿವಾದದ ಬಗ್ಗೆ ಸೋನು ನಿಗಮ್ ಒಂದು ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಆ ಒಂದು ರಿಯಾಕ್ಷನ್ ಅಲ್ಲಿ ಅವರು ಕ್ಷಮೆನೇ ಕೇಳಿಲ್ಲ. ಆದರೂ ಈ ಘಟನೆಯ ಬಗ್ಗೆ ಅವರು ಸ್ಪಷ್ಟನೆ ನೀಡುವಂತಹ ಒಂದು ಪ್ರಯತ್ನವನ್ನ ಸಿಂಗರ್ ಸೋನು ನಿಗಮ್ ಮಾಡಿದ್ದಾರೆ. ಕನ್ನಡ ಅಂತ ಯಾವಾಗ ಅವರ ಕಾನ್ಸರ್ಟ್ನಲ್ಲಿ ಸ್ಥಳೀಯರು ಕಿರ್ಚಿದ್ರು ಆವಾಗ ಅವರು ಕೆಂಡ ಕಾರಿದ್ರು ಆ ಕಾನ್ಸರ್ಟ್ನಲ್ಲೇ. ಸೊ ಈಗ ಅದಕ್ಕೆ ಸ್ಪಷ್ಟನೆ ಕೊಡುವಂತಹ ಯತ್ನವನ್ನು ಅವರು ಮಾಡಿದ್ದಾರೆ. ಭಾಷೆಯ ಬಗ್ಗೆ ಅಪಮಾನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಪಹಲ್ಗಾಮ್ನಲ್ಲಿ ಪ್ಯಾಂಟ್ ಬಿಚ್ಚಿ ಚೆಕ್ ಮಾಡಿದಾಗ ಗುಂಡು ಹೊಡೆದಾಗ ಯಾರು ಕೂಡ ಭಾಷೆಯನ್ನ ಕೇಳಿರಲಿಲ್ಲ. ಅವತ್ತು ಕಾನ್ಸರ್ಟ್ನಲ್ಲಿ 4-5 ಜನರು ಗೂಂಡಾಗಳಂತೆ ವರ್ತನೆ ಮಾಡಿದ್ರು. ಅವರಿಗೆ ನನ್ನನ್ನು ಬೆದರಿಸೋಕ್ಕಾಗಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಅವರಿಗೆ ದಾಟಿಸಲೇಬೇಕಿತ್ತು, ಅವರಿಗೆ ಹೇಳಲೇಬೇಕಿತ್ತು. ಇನ್ನು ಕನ್ನಡಿಗರು ಪ್ರೀತಿಯ ಜನ, ನಾನು ಅವರನ್ನು ಪ್ರೀತಿ ಮಾಡ್ತೇನೆ, ಪ್ರೀತಿಸ್ತೇನೆ. ವಿವಾದಾತ್ಮಕ ಹೇಳಿಕೆ ಬಗ್ಗೆ ಈ ರೀತಿಯಾಗಿ ಗಾಯಕ ಸೋನು ನಿಗಮ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವತ್ತು ಕಾನ್ಸರ್ಟ್ನಲ್ಲಿ ಕನ್ನಡ ಅಂತ ಹೇಳಿ ಕನ್ನಡ ಹಾಡಿಗೆ ಬೇಡಿಕೆ ಇಟ್ಟಂತಹ ಸಂದರ್ಭದಲ್ಲಿ ಅವರು ಇದೇ ಒಂದು ಮನಸ್ಥಿತಿಯಿಂದಾನೇ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗಿದ್ದು ಅನ್ನುವಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ ಕಾನ್ಸರ್ಟ್ನಲ್ಲಿ. ಸೊ ಇವತ್ತು ಅದರ ಕುರಿತಾಗಿ ಸ್ಪಷ್ಟನೆ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಅವರು ಕ್ಷಮೆಯನ್ನು ಕೇಳೋದಿಲ್ಲ. ಬದಲಾಗಿ ಅವರ ಒಂದು ನಡೆ ಏನಿತ್ತು ಅದನ್ನು ಸಮರ್ಥಿಸಿಕೊಳ್ಳುವಂಥ ಯತ್ನವನ್ನು ಮಾಡ್ತಾರೆ. ಯಾರ್ಯಾರು ಅಲ್ಲಿ ಕನ್ನಡ ಅಂತ ಕೂಗಿದ್ರೋ ಅವರಿಗೆ ನನ್ನ ಬೆದರಿಸೋಕ್ಕಾಗಲ್ಲ ಅನ್ನುವಂಥ ಸಂದೇಶವನ್ನು ಅವರಿಗೆ ರವಾನೆ ಮಾಡಬೇಕಾಗಿತ್ತು. ಹೀಗಾಗಿ ಆ ರೀತಿ ಮಾಡಿದೆ ಅಂತ ಹೇಳಿ ಸ್ಪಷ್ಟನೆಯನ್ನ ಗಾಯಕ ಸೋನು ನಿಗಮ್ ಕೊಟ್ಟಿದ್ದಾರೆ. एक होता है कन्नड़ा 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 और एक होता है कन्नड़ा कन्नड़ा कन्नड़ा। फर्क है दोनों में। सिर्फ 4-5 गुंडे टाइप थे जो वहां पे चिल्ला रहे थे। उनको इनफैक्ट वहां के हजारों लोग मना भी करते थे, रोका। लड़कियां मुझे याद उनको चिल्ला रही बोली थी मत करो ऐसे, डोंट डिस्टर्ब द सीन। उन 5 को ये बताना और ये याद दिलाना बहुत जरूरी था कि पहलगाम में जब पैंट उतारी गई थी तो भाषा नहीं पूछी गई थी। और कन्नडिगास बहुत ही प्यारे लोग होते हैं। आप लोग कमेंट्स में ये मत सोचिए कि वहां पे कुछ ऐसी वेव चल रही है, ऐसा कुछ नहीं है। हर जगह पे 4-5 ऐसे गंदे लोग होते हैं जो हर प्रांत में, आई एम श्योर हर आपके किसी भी स्टेट में होंगे, पर उनको ये याद दिलाना बहुत जरूरी है। यू कैन नॉट अलाउ देम टू थ्रेटन यू एज एन ऑडियंस टू मेक यू सिंग। सारी दुनिया प्यार से आपसे कर रही है। हम आते भी हैं तो 1 घंटे का सेट लेकर आता हूँ पूरा कन्नड़ा गाने का, क्योंकि मैं तो कहा भी था स्टेज पर, कितनी बार कहा था मैंने। बट अगर जो लोगों को उकसाते हैं उनको उसी समय रोकना बहुत जरूरी है, क्योंकि ये बवासीर बन जाता है फिर बाद में। प्यार की भूमि में नफरत के बीज अगर कोई बो रहा है तो उसको रोकना पड़ेगा, क्योंकि ये फसल बाद में हमें ही काटनी पड़ेगी। कन्नडिगास आर ब्यूटीफुल पीपल, सो प्लीज डू नॉट जनरलाइज देम। सिर्फ 4 या 5 लड़के थे जो मुझे हम आंखों में देख के गुस्से से पहले गाने के बाद में, नॉट इवन लाइक हाफ एन आवर ऑफ द शो, फर्स्ट सॉन्ग मैंने गाना खत्म किया एंड दे स्टार्टेड लुकिंग एट मी, नॉट डिमांडिंग, दे वर थ्रेटनिंग। You can ask the people who were around them. Okay. So ಕನ್ನಡಿಗರನ್ನ ಜನರಲೈಸ್ ಮಾಡಬೇಡಿ, ಅಲ್ಲಿದ್ದಂಥ 4-5 ಜನ ಗೂಂಡಾಗಳಂತೆ ವರ್ತನೆಯನ್ನ ತೋರಿದ್ರು, ಹೀಗಾಗಿ ನಮ್ಮನ್ನ ಅವರು ಬೆದರಿಸೋಕ್ಕಾಗಲ್ಲ ಅನ್ನುವಂಥ ಸಂದೇಶವನ್ನು ಅವರಿಗೆ ನಾನು ಮುಟ್ಟಿಸಬೇಕಿತ್ತು, ಹೀಗಾಗಿ ಆ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದೆ. ಮೃದುವಾಗಿ ಕೇಳೋದಕ್ಕೂ ಕರ್ಕಶವಾಗಿ ಕಿರ್ಚಾಡಿ ಅರ್ಚಾಡಿ ದಬ್ಬಾಳಿಕೆ ಮಾಡಿ ಕೇಳೋದಕ್ಕೂ ವ್ಯತ್ಯಾಸ ಇದೆ. ಅಂಡ್ ಕನ್ನಡದವರು ತುಂಬಾ ಪ್ರೀತಿ ಕೊಡ್ತಾರೆ, ನಾನು ಕೂಡ ಕನ್ನಡಿಗರನ್ನ ಪ್ರೀತಿಸ್ತೇನೆ, ಪ್ರೀತಿ ಮಾಡ್ತೇನೆ. ಇದರ ಜೊತೆಗೆ ಕಾನ್ಸರ್ಟ್ನಲ್ಲಿ ಒಂದಷ್ಟು ಸೆಟ್ ಆಫ್ ಸಾಂಗ್ಸ್ಗೆ ನಾವು ಪ್ರಿಪೇರ್ ಆಗಿ ಬಂದಿರ್ತೀವಿ. ಅಂಥ ಟೈಮ್ನಲ್ಲಿ ಈ ರೀತಿಯಾಗಿ ಅವರು ಏರು ಧ್ವನಿಯಲ್ಲಿ ಗೂಂಡಾಗಳ ರೀತಿ ಕಿರ್ಚಾಡಿದ್ರೆ ನಮಗೆ ಒಂದು ರೀತಿ ಇರಿಸು ಮುರುಸು ಉಂಟಾಗುತ್ತೆ ಆ್ಯಂಡ್ ಕಾನ್ಸರ್ಟ್ ಮಧ್ಯದಲ್ಲಿ ಡಿಸ್ಟರ್ಬ್ ಆಗುತ್ತೆ. ಹೀಗಾಗಿ ಯಾವುದೇ ಸಿಂಗರ್ ಆಗಿದ್ರು ಕೂಡ ಅವರು ನಮ್ಮನ್ನ ಕಂಟ್ರೋಲ್ ಮಾಡೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಅಲ್ಲಿದ್ದಂಥ 4-5 ಜನ ಯಾರು ಒಂದು ಬೇಡಿಕೆಯನ್ನ ಇಟ್ಟಿದ್ರು ಅವರಿಗೆ ನಾನು ದಾಟಿಸಬೇಕಿತ್ತು, ಅವರಿಗೆ ತಲುಪಿಸಬೇಕಿತ್ತು ಈ ಒಂದು ಸಂದೇಶವನ್ನ. ಹೀಗಾಗಿ ಆ ರೀತಿ ಮಾಡಿದೆ ಅನ್ನುವಂತಹ ಸ್ಪಷ್ಟನೆಯನ್ನ ಗಾಯಕ ಸೋನು ನಿಗಮ್ ಕೊಟ್ಟಿದ್ದಾರೆ. ಹಾಗೂ ಇವರ ಒಂದು ಹೇಳಿಕೆ ಏನಿತ್ತು ಒಂದು ಸ್ಟೇಜ್ ಮೇಲೆ ಕಾನ್ಸರ್ಟ್ನಲ್ಲಿ, ಲೈವ್ ಕಾನ್ಸರ್ಟ್ನಲ್ಲಿ, ಅದರ ಕುರಿತಾಗಿ ಈಗಾಗಲೇ ಅವಲಹಳ್ಳಿ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಸೊ ಆ ಕೇಸ್ ಕೂಡ ಮುಂದೆ ಮುಂದುವರಿಯುತ್ತೆ. ಬಟ್ ಈಗ ಸದ್ಯಕ್ಕೆ ಅವತ್ತಾದಂತಹ ಘಟನೆ ಬಗ್ಗೆ ಸ್ಪಷ್ಟನೆ ಕೊಡುವಂತಹ ಯತ್ನವನ್ನ ಸಿಂಗರ್ ಸೋನು ನಿಗಮ್ ಮಾಡಿದ್ದಾರೆ. मैं तो कहा भी था स्टेज पर, कितनी बार कहा था मैंने। बट अगर जो लोगों को उकसाते हैं उनको उसी समय रोकना बहुत जरूरी है, क्योंकि ये बवासीर बन जाता है फिर बाद में। प्यार की भूमि में नफरत के बीज
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.